ಸ್ನೇಹಿತರೆ, ಉತ್ತರ ಕೊರಿಯಾ ಪ್ರಪಂಚದಲ್ಲೇ ಅತ್ಯಂತ ವಿಚಿತ್ರ ದೇಶಗಳಲ್ಲಿ ಒಂದು. ಅಲ್ಲಿನ ಜನರಲ್ಲಿ ಹಲವರಿಗೆ ದಿನಕ್ಕೆ 3 ಹೊತ್ತು ಹೊಟ್ಟೆತುಂಬ ತಿನ್ನುವ ಸ್ಥಿತಿಯೇ ಇಲ್ಲ. ಆದರೆ ಅದೇ ದೇಶವನ್ನು ಆಳುತ್ತಿರುವ ಕಿಮ್ ಜಾಂಗ್ ಉನ್ ಮಾತ್ರ ಅಪಾರ ಸುಖಭೋಗಗಳಲ್ಲಿ ಬದುಕುತ್ತಿದ್ದಾನೆ. ದೇಶವೇ ಹಸಿವಿನಿಂದ ಕೊರಗುತ್ತಿರುವಾಗ ಅವನ ಜೀವನ ವೈಭವದ ಉತ್ತುಂಗಕ್ಕೆ. ಇದು ಕೇವಲ ಒಬ್ಬನ ಆಹಾರ ರುಚಿಯ ಕಥೆಯಲ್ಲ, ಒಂದು ಸರ್ವಾಧಿಕಾರಿ ಆಳ್ವಿಕೆಯಲ್ಲಿರುವ ಕ್ರೂರ ವ್ಯತ್ಯಾಸಕ್ಕೆ ಸ್ಪಷ್ಟ ಉದಾಹರಣೆ. ಇಂದು ನಾವು ತಿಳಿದುಕೊಳ್ಳಲಿರುವುದು ಕಿಮ್ ಜಾಂಗ್ ಉನ್ ತಿನ್ನುವ ಆಹಾರಗಳ ಬಗ್ಗೆ. ಇದು ಸಾಮಾನ್ಯ ಪಟ್ಟಿಯಲ್ಲ, ಒಂದು ದೇಶ ಹೇಗೆ ನಾಶನವಾಗುತ್ತಿದೆ ಎಂಬುದರ ಸಾಕ್ಷ್ಯ. ಕಿಮ್ ಚಿಕ್ಕಂದಿನಿಂದಲೇ ಈ ಸುಖಭೋಗಗಳಿಗೆ ಒಗ್ಗಿಕೊಂಡಿದ್ದ. 1990ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಕಲಿ ಹೆಸರಿನಲ್ಲಿ ಓದುತ್ತಾ, ಬಾಸ್ಕೆಟ್ಬಾಲ್ ಆಡುತ್ತಾ, ಜಂಕ್ ಫುಡ್ ತಿನ್ನುತ್ತಾ ಬದುಕಿದ್ದ. ಅಲ್ಲಿಯೇ ಅವನಿಗೆ ಎಮೆಂಟಲ್ ಚೀಸ್ ಮೇಲೆ ಪ್ರೇಮ ಬೆಳೆಯಿತು. ಆ ಚಟ ಈಗಲೂ ಮುಂದುವರೆದಿದೆ. ಪರಿಣಾಮ 140 ಕಿಲೋ ತೂಕ, ಗೌಟ್ನಂತಹ ರೋಗಗಳು. ಆದರೂ ಅವನು ನಿಲ್ಲಿಸಲಿಲ್ಲ. ಕಿಮ್ ಜಾಂಗ್ ಉನ್ ಭೋಜನ ಮೇಜಿಗೆ ಬೇಕಾದ ಪದಾರ್ಥಗಳು ಪ್ರಪಂಚದ 4 ಮೂಲಗಳಿಂದ ಬರುತ್ತವೆ. ಉತ್ತರ ಕೊರಿಯಾ ಮೇಲೆ ಅಂತಾರಾಷ್ಟ್ರೀಯ ನಿರ್ಬಂಧಗಳಿದ್ದರೂ ಅಕ್ರಮ ಸಾಗಣೆ ಮಾರ್ಗಗಳ ಮೂಲಕ ಚೀನಾ, ಇತರ ದೇಶಗಳಿಂದ ದುಬಾರಿ ವಸ್ತುಗಳು ಆಮದಾಗುತ್ತಲೇ ಇದೆ. 2016ರಲ್ಲಿ ಬ್ರೆಜಿಲ್ನಿಂದ ಸುಮಾರು $9 ಲಕ್ಷ ಮೌಲ್ಯದ ಕಾಫಿ ಆಮದು ಮಾಡಿದರು. ಅದು ಕೇವಲ ಅವನ ದೈನಂದಿನ ಕಾಫಿಗಾಗಿ. ಜನರು ಹಸಿವಿನಿಂದ ಸಾಯುತ್ತಿರುವಾಗ ಅವನು ಪ್ರಪಂಚದಲ್ಲೇ ಅತಿ ದುಬಾರಿ ಕಾಫಿ ಕುಡಿಯುತ್ತಿದ್ದಾನೆ. ಕಿಮ್ ಜಾಂಗ್ ಉನ್ ಉತ್ತರ ಕೊರಿಯಾದ ನಾಯಕ ತನ್ನ ದೈನಂದಿನ ಜೀವನದಲ್ಲಿ ಅತ್ಯಂತ ವೈಭವ ಮತ್ತು ದುಬಾರಿ ಆಹಾರ ಚಟಗಳಿಗೆ ಹೆಸರುವಾಸಿ. ಇದು ಕೇವಲ ವೈಯಕ್ತಿಕ ಇಷ್ಟವಲ್ಲ, ಅವನ ಅಧಿಕಾರ, ಶಕ್ತಿ ಮತ್ತು ದೇಶದ ಜನರೊಂದಿಗಿನ ಭಾರೀ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಅವನ ಆಹಾರ ಉದಾಹರಣೆಗಳನ್ನು ತೆಗೆದುಕೊಂಡರೆ, ಬೆಳಿಗ್ಗೆ ಉಪಹಾರದಿಂದ ಮಧ್ಯಾಹ್ನ ಭೋಜನದವರೆಗೂ ಪ್ರತಿ ವಿಷಯದಲ್ಲೂ ಈ ಅಸಮಾನತೆ ಸ್ಪಷ್ಟವಾಗಿ ಕಾಣುತ್ತದೆ. ಅವನ ಮಾಜಿ ವೈಯಕ್ತಿಕ ಶೆಫ್ ಕೆಂಜಿ ಫುಜಿಮೋಟೋ, ಜಪಾನ್ನಿಂದ ಬಂದ ಸುಶಿ ಮಾಸ್ಟರ್, ಉತ್ತರ ಕೊರಿಯಾದಲ್ಲಿ 1999ರಿಂದ 2001ರವರೆಗೆ ಕೆಲಸ ಮಾಡಿದವ. ನೀಡಿದ ವಿವರಗಳ ಆಧಾರದಲ್ಲಿ ಈ ಚಟಗಳು ಚಿಕ್ಕಂದಿನಿಂದಲೇ ಬೆಳೆದುಕೊಂಡವು ಮತ್ತು ಈಗಲೂ ಮುಂದುವರೆದಿವೆ. ಇದನ್ನು ಇನ್ನಷ್ಟು ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಕಿಮ್ ಜಾಂಗ್ ಉನ್ ಬೆಳಿಗ್ಗೆ ಉಪಹಾರ ಸಾಮಾನ್ಯವೆನಿಸುತ್ತದೆ. ಮೊಟ್ಟೆಗಳು, ಹಾಲು, ತಾಜಾ ರಸ ಮತ್ತು ಕೊನೆಗೆ ಒಂದು ದುಬಾರಿ ಚಾಕ್ಲೇಟ್. ಆದರೆ ಇದರಲ್ಲಿನ ನಿಜವಾದ ರಹಸ್ಯವೇನೆಂದರೆ, ಈ ಆಹಾರ ಪದಾರ್ಥಗಳು ಯಾವುದೂ ಉತ್ತರ ಕೊರಿಯಾದಲ್ಲಿ ತಯಾರಾದವಲ್ಲ. ಅವು ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಡೆನ್ಮಾರ್ಕ್ನಂತಹ ಯುರೋಪಿಯನ್ ದೇಶಗಳಿಂದ ವಿಶೇಷವಾಗಿ ಆಮದು ಮಾಡಿಕೊಂಡವು. ಉದಾಹರಣೆಗೆ ಚಾಕ್ಲೇಟ್ಗಳು ಸ್ವಿಸ್ ಬ್ರ್ಯಾಂಡ್ಗಳು ಅಥವಾ ಫ್ರೆಂಚ್ ಗೌರ್ಮೆಟ್ ರಕಗಳು. ಇವು ಪ್ರಪಂಚದಲ್ಲೇ ಅತಿ ದುಬಾರಿಯವು. ಕೆಂಜಿ ಫುಜಿಮೋಟೋ ತನ್ನ ಸಂದರ್ಶನಗಳಲ್ಲಿ ಹೇಳಿದಂತೆ, ಕಿಮ್ ಜಾಂಗ್ ಉನ್ ಚಿಕ್ಕಂದಿನಿಂದಲೇ ಜಂಕ್ ಫುಡ್ಗೆ ಒಗ್ಗಿಕೊಂಡಿದ್ದ. ಮೆಕ್ಡಾನಲ್ಡ್ಸ್ ಬರ್ಗರ್ಗಳು, ಪಿಜ್ಜಾನಂತಹವು, ಮತ್ತು ಈಗಲೂ ಅವು ಅವನ ದೈನಂದಿನ ಜೀವನದ ಭಾಗವೇ. ಇಲ್ಲಿಯೇ ಮುಖ್ಯ ವಿಷಯ. ಈ ಉಪಹಾರಕ್ಕಾಗಿ ಉತ್ತರ ಕೊರಿಯಾ ಸರ್ಕಾರ ಪ್ರತಿ ವರ್ಷ ಲಕ್ಷಾಂತರ ಡಾಲರ್ಗಳನ್ನು ಖರ್ಚು ಮಾಡುತ್ತದೆ. ಆಮದು ಖರ್ಚುಗಳು, ಸಾಗಣೆ ಮತ್ತು ವಿಶೇಷ ಸಂಗ್ರಹ ಸೌಲಭ್ಯಗಳು ಎಲ್ಲವೂ ಸೇರಿ ಇದು ಭಾರೀ ವೆಚ್ಚ. ಆದರೆ ಅದೇ ಸಮಯದಲ್ಲಿ ಉತ್ತರ ಕೊರಿಯಾ ಜನರು ತೀವ್ರ ಆಹಾರ ಕೊರತೆಯಿಂದ ಬಳಲುತ್ತಿದ್ದಾರೆ. ಯುನೈಟೆಡ್ ನೇಷನ್ಸ್ ವರದಿಗಳ ಪ್ರಕಾರ ದೇಶದಲ್ಲಿ 40% ಜನರು ಆಹಾರ ಸುರಕ್ಷತೆ ಇಲ್ಲದೇ ಇದ್ದಾರೆ ಮತ್ತು ಹಲವರು ಸಾಮಾನ್ಯ ಅಕ್ಕಿ ಅಥವಾ ತರಕಾರಿಗಳಿಗೂ ಕಷ್ಟಪಡುತ್ತಿದ್ದಾರೆ. ಈ ವ್ಯತ್ಯಾಸ ಒಬ್ಬ ನಾಯಕನ ವೈಭವ ಮತ್ತು ಜನರ ಬಡತನದ ನಡುವಿನ ಅಗಾಧ ಅಂತರವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಇದು ಕೇವಲ ಆಹಾರದ ಬಗ್ಗೆಯಲ್ಲ, ಇದು ಅಸಮಾನತೆ, ಅಧಿಕಾರ ದುರುಪಯೋಗ ಮತ್ತು ಸಾಮಾಜಿಕ ಅನ್ಯಾಯವನ್ನು ಪ್ರತಿಬಿಂಬಿಸುತ್ತದೆ. ಮಧ್ಯಾಹ್ನ ಭೋಜನಕ್ಕೆ ಬಂದರೆ ಈ ವ್ಯತ್ಯಾಸ ಇನ್ನಷ್ಟು ತೀವ್ರವಾಗಿ ಕಾಣಿಸುತ್ತದೆ. ಕಿಮ್ ಜಾಂಗ್ ಉನ್ಗೆ ಅತ್ಯಂತ ಇಷ್ಟವಾದ ವಂಟಕ ಶಾರ್ಕ್ ಫಿನ್ ಸೂಪ್. ಇದು ಪ್ರಪಂಚದಲ್ಲೇ ಅತಿ ದುಬಾರಿ ಮತ್ತು ವಿವಾದಾಸ್ಪದ ಡೆಲಿಕೆಸಿಗಳಲ್ಲಿ ಒಂದು ಬೌಲ್ ಸೂಪ್ ಬೆಲೆ ಸಾಮಾನ್ಯವಾಗಿ $100ಗಳಿಂದ, ಅಂದರೆ $8,000 ಆರಂಭವಾಗುತ್ತದೆ ಮತ್ತು ಅತಿ ಪ್ರೀಮಿಯಂ ರಕಗಳು $1,000 ಅಂದರೆ $80,000 ಇರುತ್ತವೆ. ಆದರೆ ವೆಚ್ಚಕ್ಕಿಂತ ಮುಖ್ಯವಾದದ್ದು ಅದರ ತಯಾರಿಕೆ ವಿಧಾನ. ಶಾರ್ಕ್ ಫಿನ್ ಸೂಪ್ಗಾಗಿ ಶಾರ್ಕ್ ಫಿನ್ನಿಂಗ್ ಎಂಬ ವಿಧಾನವನ್ನು ಬಳಸುತ್ತಾರೆ. ಸಮುದ್ರದಲ್ಲಿ ಶಾರ್ಕ್ಗಳನ್ನು ಹಿಡಿದು ಅವುಗಳ ರೆಕ್ಕೆಗಳು ಅಂದರೆ ಫಿನ್ಗಳನ್ನು ಮಾತ್ರ ಕತ್ತರಿಸಿ ತೆಗೆಯುತ್ತಾರೆ. ಉಳಿದ ದೇಹವನ್ನು ಜೀವಂತವಾಗಿಯೇ ಸಮುದ್ರಕ್ಕೆ ಬಿಟ್ಟುಬಿಡುತ್ತಾರೆ. ರೆಕ್ಕೆಗಳಿಲ್ಲದೆ ಶಾರ್ಕ್ ಈಜಲಾರದು, ಉಸಿರಾಡಲಾರದು ಮತ್ತು ಕೊನೆಗೆ ಸಾಯುತ್ತದೆ. ಇದು ಕ್ರೂರ ಮತ್ತು ಅಮಾನವೀಯ ಕ್ರಿಯೆ. ಇದು ಸಮುದ್ರ ಜೀವವೈವಿಧ್ಯವನ್ನು ತೀವ್ರವಾಗಿ ಹಾನಿಗೊಳಿಸುತ್ತದೆ. ಪರಿಸರದ ಕೋಣದಿಂದ ನೋಡಿದ್ರೆ ಶಾರ್ಕ್ ಫಿನ್ನಿಂಗ್ ಸಮುದ್ರ ಆಹಾರ ಸರಪಳಿಯನ್ನ ಅಂದರೆ ಫುಡ್ ಚೈನ್ ಅನ್ನ ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಶಾರ್ಕ್ಗಳು ಸಮುದ್ರದಲ್ಲಿ ಮೇಲ್ಮಟ್ಟದ ಶಿಕಾರಿಗಳು. ಅವು ಇತರ ಜೀವಿಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತವೆ. ಇವುಗಳನ್ನು ಹೀಗೆ ಕೊಲ್ಲುತ್ತಿದ್ರೆ ಮೀನುಗಳ ಸಮತೋಲನ ಹಾಳಾಗುತ್ತದೆ, ಹವಳದ ಬಂಡೆಗಳು ನಾಶವಾಗುತ್ತವೆ ಮತ್ತು ಮೊತ್ತದ ಸಮುದ್ರ ಪರಿಸರ ವ್ಯವಸ್ಥೆ ಅಪಾಯಕ್ಕೆ ಸಿಲುಕುತ್ತದೆ.
ಪ್ರಪಂಚದ ಹಲವು ದೇಶಗಳು, ಉದಾಹರಣೆಗೆ ಯುರೋಪ್ ಯೂನಿಯನ್, ಅಮೆರಿಕ, ಚೀನಾದಲ್ಲಿ ಕೆಲವು ರಾಜ್ಯಗಳು ಈ ವಿಧಾನವನ್ನು ನಿಷೇಧಿಸಿವೆ ಮತ್ತು WWF ಅಂದರೆ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ನಂತಹ ಸಂಸ್ಥೆಗಳು ಇದರ ವಿರುದ್ಧ ಪ್ರಚಾರ ಮಾಡುತ್ತಿವೆ. ಆದರೆ ಉತ್ತರ ಕೊರಿಯಾದಲ್ಲಿ ಈ ನಿಷೇಧಗಳನ್ನು ಪಟ್ಟಿಂಚುಕೊಳ್ಳುವುದಿಲ್ಲ. ಯಾಕೆಂದ್ರೆ ಕಿಮ್ ಜಾಂಗ್ ಉನ್ಗೆ ಇದೊಂದು ಸ್ಥಿತಿ ಚಿಹ್ನೆ. ಕರವಿನ ಸಮಯದಲ್ಲೂ ವೈಭವ. ಈ ಚಟ ಹೊಸದಲ್ಲ, ಇದು ಕಿಮ್ ಕುಟುಂಬದಲ್ಲಿ ಆನುವಂಶಿಕವಾಗಿ ಬಂದದ್ದು. 1990ರಲ್ಲಿ ಉತ್ತರ ಕೊರಿಯಾ ಆರ್ಡ್ಯುಯಸ್ ಮಾರ್ಚ್ ಎಂದು ಕರೆಯುವ ತೀವ್ರ ಕರವಿನ ಕಾಲದಲ್ಲಿತ್ತು. ಸೋವಿಯತ್ ಯೂನಿಯನ್ ಪತನ, ಪ್ರಕೃತಿ ವಿಪತ್ತುಗಳು ಮತ್ತು ಆರ್ಥಿಕ ನಿರ್ವಹಣೆ ತಪ್ಪುಗಳಿಂದ ಲಕ್ಷಾಂತರ ಜನರು ಹಸಿವಿನಿಂದ ಸತ್ತರು. ಅಂದಾಜುಗಳ ಪ್ರಕಾರ 2 ರಿಂದ 3 ಮಿಲಿಯನ್ ಜನರು. ಅದೇ ಸಮಯದಲ್ಲಿ ಕಿಮ್ ಜಾಂಗ್ ಉನ್ ತಂದೆ ವಾರಕ್ಕೆ 3 ಬಾರಿ ಶಾರ್ಕ್ ಫಿನ್ ಸೂಪ್ ಕುಡಿಯುತ್ತಿದ್ದ ಎಂದು ಫುಜಿಮೋಟೋ ಬಹಿರಂಗಪಡಿಸಿದ್ದಾನೆ. ಜನರು ಹಸಿವಿನ ಬೇಗೆಯಿಂದ ಸಾಯುತ್ತಿರುವಾಗ ನಾಯಕ ವೈಭವದ ಆಹಾರಗಳೊಂದಿಗೆ ಬದುಕುತ್ತಿದ್ದ. ಇದು ಆಡಳಿತಗಾರರು ಮತ್ತು ಜನರ ನಡುವಿನ ಅಗಾಧ ಅಂತರವನ್ನ ಸ್ಪಷ್ಟವಾಗಿ ತೋರಿಸುತ್ತದೆ. ಈಗ ಕಿಮ್ ಜಾಂಗ್ ಉನ್ ಅದೇ ಮಾರ್ಗವನ್ನು ಅನುಸರಿಸುತ್ತಿದ್ದಾನೆ. ಫುಜಿಮೋಟೋ ಪ್ರಕಾರ ಅವನಿಗೆ ದಪ್ಪ ಟ್ಯೂನಾ ಸುಶಿ ಅಂದ್ರೆ ಕೊಬ್ಬು ಟ್ಯೂನಾ ತುಂಡುಗಳು ಮತ್ತು ಶಾರ್ಕ್ ಫಿನ್ ಸೂಪ್ ಮೇಲೆ ತೀವ್ರ ಮೋಹವಿದೆ. ತನ್ನ ವೈಯಕ್ತಿಕ ಪಾರ್ಟಿಗಳಲ್ಲಿ ಅತಿಥಿಗಳಿಗೆ ಅಂದರೆ ಸಾಮಾನ್ಯವಾಗಿ ಅಧಿಕಾರಿಗಳು ಅಥವಾ ವಿದೇಶಿ ಅತಿಥಿಗಳಿಗೆ ಇದನ್ನೇ ಬಡಿಸುತ್ತಾನೆ. ಇದು ಅವನ ಅಧಿಕಾರವನ್ನ, ಶಕ್ತಿಯನ್ನ ಪ್ರದರ್ಶಿಸುವ ಚಿಹ್ನೆಯಾಗಿ ಮಾರ್ಪಟ್ಟಿದೆ. ನಾನು ಏನು ಬೇಕಾದರೂ ಮಾಡಬಲ್ಲೆ, ಏನು ಬೇಕಾದರೂ ಪಡೆಯಬಲ್ಲೆ ಎಂಬ ಸಂದೇಶ. ಆದರೆ ಈ ಚಿಹ್ನೆಯ ಹಿಂದೆ ಗುಪ್ತವಾಗಿಡುವುದು ಸಮುದ್ರ ಜೀವಿಗಳ ನಾಶ, ಪರಿಸರ ನಷ್ಟ ಮತ್ತು ಮಾನವೀಯ ಅಸಮಾನತೆ. ಮೊತ್ತದಲ್ಲಿ ನೋಡಿದರೆ ಕಿಮ್ ಜಾಂಗ್ ಉನ್ ಆಹಾರ ಚಟಗಳು ಕೇವಲ ವೈಯಕ್ತಿಕ ಇಷ್ಟಗಳಲ್ಲ, ಅವು ಒಂದು ಸಮಾಜದಲ್ಲಿನ ಅಸಮಾನತೆಗಳು, ಅಧಿಕಾರ ದುರುಪಯೋಗ ಮತ್ತು ಪರಿಸರ ಜವಾಬ್ದಾರಿಗಳನ್ನು ಪ್ರತಿಬಿಂಬಿಸುತ್ತವೆ. ಉತ್ತರ ಕೊರಿಯಾನಂತಹ ಮುಚ್ಚಿದ ದೇಶದಲ್ಲಿ ಈ ವಿವರಗಳು ಹೊರಬರುವುದು ಅಪರೂಪ, ಆದರೆ ಫುಜಿಮೋಟೋನಂತಹರ ಮೂಲಕ ನಮಗೆ ತಿಳಿಯುತ್ತಿವೆ. ಇದು ನಮಗೆ ಒಂದು ಪಾಠ. ವೈಭವ ಮತ್ತು ಜವಾಬ್ದಾರಿಯ ನಡುವೆ ಸಮತೋಲನವಿಲ್ಲದೆ ಯಾವ ಸಮಾಜವೂ ಸುಸ್ಥಿರವಾಗಿ ಇರಲಾರದು. ಪಾನೀಯಗಳ ವಿಷಯಕ್ಕೆ ಬಂದರೆ ಅವನ ವೈಭವ ಇನ್ನಷ್ಟು ಭಯಾನಕ. ರಾಜಭವನದಲ್ಲಿ ಭಾರೀ ವೈನ್ ಗೋದಾಮುಗಳಿವೆ. ಅವನು ಕುಡಿಯುವ ವಿಶೇಷ ಮದ್ಯ ಒಂದು ರಷ್ಯನ್ ವೋಡ್ಕಾ ಬಾಟಲಿನಲ್ಲಿ ಪೂರ್ಣ ಕೋಬ್ರಾ ಹಾವಿನೊಂದಿಗೆ ತಯಾರಿಸಿದ ಪಾನೀಯ. ಇದು ಶಕ್ತಿಯನ್ನ ಹೆಚ್ಚಿಸುತ್ತದೆ ಎಂಬ ಅವನ ನಂಬಿಕೆ. ಇದು ಸಂಪೂರ್ಣ ಅಕ್ರಮವಾಗಿದ್ದರೂ ಅವನು ಪಟ್ಟಿಂಚುಕೊಳ್ಳುವುದಿಲ್ಲ. 2014ರ ವರದಿಗಳ ಪ್ರಕಾರ ಈ ಮದ್ಯಕ್ಕೆ ಅವನು ವ್ಯಸನಿಯಾಗಿದ್ದಾನೆ. ರಷ್ಯಾದೊಂದಿಗಿನ ಅವನ ಸ್ನೇಹಕ್ಕೆ ಇದೇ ಒಂದು ಕಾರಣ. ಕಿಮ್ ಜಾಂಗ್ ಉನ್ಗೆ ಇಷ್ಟವಾದ ಪಾನೀಯಗಳಲ್ಲಿ ರಷ್ಯನ್ ವೋಡ್ಕಾ ಮುಖ್ಯವಾದದ್ದು. ಇದು ಅವನಿಗೆ ಮಾತ್ರವಲ್ಲ, ಸೈನ್ಯಕ್ಕೂ ಸರಬರಾಜು ಮಾಡುತ್ತಾರೆ. 2019ರಲ್ಲಿ ವಿಶ್ವಸಂಸ್ಥೆ ನಿರ್ಬಂಧಗಳ ನಡುವೆಯೇ ಸುಮಾರು 92,000 ಬಾಟಲ್ಗಳ ವೋಡ್ಕಾ ಅಕ್ರಮವಾಗಿ ಸಾಗಿಸುತ್ತಿರುವಾಗ ಸಿಕ್ಕಿಹಾಕಿಕೊಂಡವು. 2023ರಲ್ಲೂ ಚೀನಾ ಕಸ್ಟಮ್ಸ್ ಡೇಟಾ ಪ್ರಕಾರ ಲಕ್ಷಾಂತರ ಡಾಲರ್ಗಳ ಮದ್ಯ ಆಮದಾಗಿದೆ. ಇದು ಉನ್ನತ ವರ್ಗಗಳನ್ನು ನಿಷ್ಠಾವಂತರನ್ನಾಗಿ ಇರಿಸಿಕೊಳ್ಳಲು. ಜನರು ಹಸಿವಿನಿಂದ ಇದ್ದಾರೆ, ಆಡಳಿತಗಾರ ವೈಭವದಲ್ಲಿ ಮುಳುಗಿದ್ದಾನೆ. ಕಿಮ್ ಜಾಂಗ್ ಉನ್ ತಿನ್ನುವ ಆಹಾರ, ಕುಡಿಯುವ ಮದ್ಯ ಇವು ಅವನ ರುಚಿಗಳ ಕಥೆಯಲ್ಲ, ಒಂದು ದೇಶ ಹಸಿವಿನಿಂದ ಹೇಗೆ ಕುಸಿದು ಹೋಗುತ್ತದೆ ಎಂಬ ಮೌನ ಸಾಕ್ಷ್ಯ. ಇಕ ಆಹಾರಗಳ ವಿಷಯಕ್ಕೆ ಬಂದರೆ ಎಮೆಂಟಲ್ ಚೀಸ್. ಇದು ಸ್ವಿಟ್ಜರ್ಲೆಂಡ್ಗೆ ಸೇರಿದ ದುಬಾರಿ ಚೀಸ್. ತಯಾರಿಕೆ ಕಷ್ಟವಾದ್ದರಿಂದ ಬೆಲೆ ಹೆಚ್ಚು. ಸಾಮಾನ್ಯ ಶೆಫ್ಗಳು ಮಾಡಲಾರರು. ಆದರೂ ಇದು ಕಿಮ್ ಜಾಂಗ್ ಉನ್ಗೆ ಅತ್ಯಂತ ಇಷ್ಟ. ತೂಕ ಹೆಚ್ಚಾಗುತ್ತದೆ ಎಂದು ತಿಳಿದರೂ ಹೆಚ್ಚು ತಿನ್ನುತ್ತಾನೆ. ಚಿಕ್ಕತನದಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ಓದುತ್ತಿದ್ದಾಗಲೇ ಇದರ ಮೇಲೆ ಪ್ರೇಮ ಬೆಳೆಯಿತು. 2014ರಲ್ಲಿ ಹೆಚ್ಚು ತಿಂದು ಆರೋಗ್ಯ ಸಮಸ್ಯೆಗಳಿಂದ ಜನರ ಕಣ್ಣಿಗೆ ದೂರವಾದ. ಈಗಲೂ ವರ್ಷಕ್ಕೆ ಸುಮಾರು $80,000 ಮೌಲ್ಯದ ಚೀಸ್ ಆಮದು ಮಾಡಿಕೊಳ್ಳುತ್ತಾನೆ. ಇವು ಅವನ ಬಾಲ್ಯ ನೆನಪುಗಳು, ಆದರೆ ದೇಶಕ್ಕೆ ಭಾರವೇ. ಮಾಂಸಾಹಾರಗಳಲ್ಲಿ ಅವನು ಪ್ರಪಂಚದಲ್ಲೇ ಅತಿ ದುಬಾರಿಯವನ್ನು ತಿನ್ನುತ್ತಾನೆ. 1 ಪೌಂಡ್ ಬೀಫ್ ಬೆಲೆ ಸುಮಾರು $42,03,000. ಈ ಸ್ಟೇಕನ್ನು ಅವನು ಭೋಜನಕೂಟಗಳಲ್ಲಿ ಆಗಾಗ ತಿನ್ನುತ್ತಾನೆ ಎಂದು ಅವನ ವೈಯಕ್ತಿಕ ಶೆಫ್ ಕೆಂಜಿ ಫುಜಿಮೋಟೋ ಬಹಿರಂಗಪಡಿಸಿದ್ದಾನೆ. ಅಂತಾರಾಷ್ಟ್ರೀಯ ನಿರ್ಬಂಧಗಳಿದ್ದರೂ ಜಪಾನ್ನಿಂದ ಈ ಸ್ಟೇಕನ್ನು ಅಕ್ರಮವಾಗಿ ಆಮದು ಮಾಡುತ್ತಾರೆ. ಅದೇ ರೀತಿ ಸುಶಿ ಕೂಡ ಅವನ ಇಷ್ಟದ ವಂಟಕ. ಸಾಮಾನ್ಯ ಶೆಫ್ಗಳಿಗೆ ಸಾಧ್ಯವಾಗದ ಈ ವಂಟಕವನ್ನು ಕೆಂಜಿ ವಿಶೇಷವಾಗಿ ಕಲಿತಿದ್ದ. ಅವನು ಕಿಮ್ ಚಿಕ್ಕಂದಿನ ಸ್ನೇಹಿತ ಕೂಡ. 2012ರಲ್ಲಿ ಉತ್ತರ ಕೊರಿಯಾದಲ್ಲಿ ನಡೆದ ಭೋಜನಕೂಟಗಳಲ್ಲಿ ಸುಶಿ, ಸ್ಟೇಕ್ನಂತಹ ದುಬಾರಿ ಆಹಾರಗಳನ್ನು ಬಡಿಸಿದರು. ಇವು ವೈಯಕ್ತಿಕ ಚಟಗಳಂತೆ ಕಾಣಿಸಿದರೂ ದೇಶದ ಸ್ಥಿತಿಯೊಂದಿಗೆ ಹೋಲಿಸಿದರೆ ತೀವ್ರ ವ್ಯತ್ಯಾಸ ಸ್ಪಷ್ಟವಾಗುತ್ತದೆ. ದುಬಾರಿ ಪಾನೀಯಗಳಲ್ಲಿ ಹೆನ್ನೆಸ್ಸಿಯ ಮೇಲೆ ಕಿಮ್ ಪ್ರಪಂಚದಲ್ಲೇ ಅತಿ ಹೆಚ್ಚು ಖರ್ಚು ಮಾಡುವ ನಾಯಕ. ವರ್ಷಕ್ಕೆ ಸುಮಾರು $1.6 ಮಿಲಿಯನ್ ಖರ್ಚು ಮಾಡುತ್ತಾನೆ.
ಈ ಚಟ 1990ರಿಂದಲೇ ಮುಂದುವರೆದಿದೆ. ಅವನ ತಂದೆ ಕಿಮ್ ಜಾಂಗ್ ಇಲ್ ಕೂಡ ವರ್ಷಕ್ಕೆ ಸುಮಾರು $7 ಲಕ್ಷ ಖರ್ಚು ಮಾಡುತ್ತಿದ್ದ. ವಿಶ್ವಸಂಸ್ಥೆ ವರದಿಗಳ ಪ್ರಕಾರ ದೇಶದಲ್ಲಿ ಸುಮಾರು 10 ಮಿಲಿಯನ್ ಜನರು ಆಹಾರ ಕೊರತೆಯಿಂದ ಬಳಲುತ್ತಿದ್ದಾರೆ. ನಿರ್ಬಂಧಗಳಿಂದ ಸಾಮಾನ್ಯ ಆಮದುಗಳು ನಿಂತರೂ ಕಿಮ್ ವೈಭವಗಳು ಮಾತ್ರ ಮುಂದುವರೆದಿವೆ. ಪರಿಣಾಮವಾಗಿ ಜನರಲ್ಲಿ ಪೋಷಕಾಹಾರ ಲೋಪ ಹೆಚ್ಚಿತು, ಮಾನವೀಯ ಸಹಾಯ ತಡವಾಯಿತು. 2011ರ ನಂತರ ಅವನ ವೈಭವ ಖರ್ಚುಗಳು ಇನ್ನಷ್ಟು ಹೆಚ್ಚಾದವು. 2017ರಲ್ಲಿ ಮಾತ್ರ ನಿರ್ಬಂಧಗಳ ನಡುವೆಯೇ $1.35 ಲಕ್ಷ ರಷ್ಯನ್ ವೋಡ್ಕಾ, $1.9 ಲಕ್ಷ ವಿಸ್ಕಿ ಅಕ್ರಮವಾಗಿ ಆಮದು ಮಾಡಿದರು. ಇದು ಸುಮಾರು 90 ದೇಶಗಳ ಜಾಲದೊಂದಿಗೆ ನಡೆದ ಕಾರ್ಯಾಚರಣೆ ಎಂದು ವರದಿಗಳು ಹೇಳುತ್ತವೆ. ಈ ಖರ್ಚುಗಳ ಉದ್ದೇಶ ಅಧಿಕಾರ ವರ್ಗಗಳನ್ನು ನಿಷ್ಠಾವಂತರನ್ನಾಗಿ ಇರಿಸಿಕೊಳ್ಳುವುದು. ಆದರೆ ಅದೇ ಸಮಯದಲ್ಲಿ ಸಾಮಾನ್ಯ ಜನರಿಗೆ ಆಹಾರ, ಔಷಧಗಳ ಕೊರತೆ ಇನ್ನಷ್ಟು ತೀವ್ರವಾಯಿತು. ಕಿಮ್ನನ್ನು ಒತ್ತಡಕ್ಕೊಳಪಡಿಸುವ ಉದ್ದೇಶದೊಂದಿಗೆ ಹೇರಿದ ನಿರ್ಬಂಧಗಳು ವಾಸ್ತವದಲ್ಲಿ ಅವನ ವೈಯಕ್ತಿಕ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸಿದಂತಾಯಿತು. ಈ ತೀವ್ರ ವ್ಯತ್ಯಾಸವೇ ಉತ್ತರ ಕೊರಿಯಾದ ವಾಸ್ತವಿಕತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ.